ಗೋಣಿಕೊಪ್ಪ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆ ಏರ್ಪಡಿಸಿದ್ದ ವಿದ್ಯಾರ್ಥಿಗಳ ದತ್ತಿ ನಿಧಿ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಗೋಣಿಕೊಪ್ಪ ಕಾವೇರಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಕಾವೇರಪ್ಪ ಅವರು, ಮನುಷ್ಯ ಸ್ವಾರ್ಥರಹಿತ ಬದುಕಿಗಾಗಿ, ಪರರ ಹಿತಕ್ಕಾಗಿ ಪ್ರಕೃತಿಯಂತೆ ತನ್ನದೆಲ್ಲ ನಿನ್ನದೇ ಎಂಬ ಮನೋಭಾವನೆಯಿಂದ ಜೀವನ ನಡೆಸಬೇಕು. ಇಂತಹ ಬದುಕು ನಡೆಸುವವರಿಗೆ ಆನಂದದ ಬದುಕು ವೃದ್ಧಿಸುತ್ತೆ ಅಂತ ಕಿವಿಮಾತು ಹೇಳಿದರು. ಇಡೀ ಈ ಪ್ರಕೃತಿಯೇ ಮತ್ತು ಪ್ರಕೃತಿಯಲ್ಲಿ ಬರ್ತಾ ಇರುವಂತಹ ಮನುಷ್ಯ ಈ ಪ್ರಕೃತಿಯಲ್ಲಿ ಹುಟ್ಟಿದ ಮೇಲೆ ಸಾಯುವವರೆಗೆ ಮಾಡಬೇಕಾದಂತಹ ಕರ್ತವ್ಯವೇ ಇದು. ನನಗಲ್ಲ ನಿನಗೆ ಅನ್ನುವಂಥದ್ದು ನಮ್ಮ NSSನ ತತ್ವ. ಯಾವತ್ತೂ ಕೂಡ ನಾವು ಯಾವುದೇ ಪ್ರಕೃತಿಯ ಯಾವುದೇ ವಸ್ತುವನ್ನು ನೀವು ತಗೊಳ್ಳಿ, ಅದೆಲ್ಲವೂ ಕೂಡ ಪರೋಪಕಾರಕ್ಕೋಸ್ಕರ ಇರುವಂಥದ್ದು. ಪರೋಪಕಾರಾರ್ಥಂ ಫಲಂತಿ ವೃಕ್ಷಾಃ, ಸಂಸ್ಕೃತದ ಒಂದು ಮಾತಿದೆ. ಪರೋಪಕಾರಾರ್ಥಂ ಫಲಂತಿ ವೃಕ್ಷಾಃ, ಪರೋಪಕಾರಾರ್ಥಂ ವಹಂತಿ ನದ್ಯಾಃ, ಪರೋಪಕಾರಾರ್ಥಂ ದುಹಂತಿ ಗಹ್ವಾಃ, ಪರೋಪಕಾರಾರ್ಥಂ ಇದಂ ಶರೀರಂ. ಮರ ಫಲ ಬಿಡುವುದು ಅದು ತಿನ್ಲಿಕ್ಕೆ ಅಲ್ಲ, ಬೇರೆಯವರ ಹಸಿವನ್ನು ಹಿಂಗಿಸ್ಲಿಕ್ಕೆ ಅಂತ ಹೇಳ್ಕೊಂಡು. ಅದು ಪ್ರಾಣಿ, ಪಕ್ಷಿ, ಮನುಷ್ಯ ಯಾರೇ ಆಗಿರ್ಬೋದು, ಇನ್ನೊಬ್ಬರ ಹಸಿವನ್ನು ಹಿಂಗಿಸ್ಲಿಕ್ಕೋಸ್ಕರ ಅದು ಫಲವನ್ನು ಬಿಡುತ್ತೆ. ಹಾಗೆ ನದಿಯ ಪ್ರವಾಹ, ನದಿಯ ಹರಿವು ಇದೆಯಲ್ಲ, ಆ ಹರಿವು ಕೂಡ ಅಷ್ಟೇ. ಅದು ಯಾಕೆಂತ ಹೇಳಿದ್ರೆ ತನಗೋಸ್ಕರ ಅಲ್ಲ, ಪರರಿಗೋಸ್ಕರ ಹರಿಯುವಂಥದ್ದು. ಅದು ಹರಿದಂತಹ ಪ್ರದೇಶದಲ್ಲೆಲ್ಲ ಫಲವತ್ತತೆಯನ್ನು ಮಾಡುವುದರ ಮೂಲಕ, ಅದರಲ್ಲಿ ರೈತರು ಧಾನ್ಯಗಳನ್ನು ಬೆಳೆಯುವುದರ ಮೂಲಕ ಎಲ್ಲರ ಹಸಿವನ್ನು ಹಿಂಗಿಸುವಂತಹ ಕೆಲಸ. ಅದೇ ಪಶು ಪಕ್ಷಿಗಳಿಗೆ ಹುಲ್ಲು, ಆಹಾರ, ನೀರು ಕೊಡುವುದರ ಮೂಲಕ ಎಲ್ಲರ ದಾಹವನ್ನು ಇಂಗಿಸುವಂತಹ ಕೆಲಸವನ್ನು ನದಿ ಮಾಡುತ್ತೆ. ಹಾಗೆ ಗಹ್ವ ಅಂದ್ರೆ ಹಸು ಅಂತ ಅರ್ಥ. ಅದು ದುಹಂತಿ, ಅದರಿಂದ ಸಿಗುವಂತಹ ಹಾಲೇನಿದೆಯೋ ಅದು ಕೂಡ ಅದಕ್ಕೋಸ್ಕರ ಅಲ್ಲ, ಎಲ್ಲರ ಹಿತಕ್ಕೋಸ್ಕರ ಅದು ಕೂಡ ಕೊಡುವಂಥದ್ದು. ಹಾಗಾದ್ರೆ ಇಡೀ ಪ್ರಕೃತಿಯೇ ನಮಗೆ ಒಂದು ಒಳ್ಳೆಯ ಮೆಸೇಜ್, ಒಳ್ಳೆಯ ಪಾಠವನ್ನು ಕಲಿಸ್ತಾ ಇದೆ. ನಮ್ಮ ಗಳಿಕೆ ಏನಿದ್ರೂ ಕೂಡ ಆ ಗಳಿಕೆಯಲ್ಲಿ ಒಂದು ಸ್ವಲ್ಪ ಪ್ರಮಾಣ ಆದರೂ ಕೂಡ ಇನ್ನೊಬ್ಬರ ಹಿತಕ್ಕೋಸ್ಕರ, ಕಷ್ಟದಲ್ಲಿರುವವರ ಹಿತಕ್ಕೋಸ್ಕರ ಆಗಬೇಕು ಅನ್ನುವಂಥದ್ದು. ಗೋಣಿಕೊಪ್ಪ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅಧ್ಯಕ್ಷ PPF BN ಪ್ರಕಾಶ್ ಮಾತನಾಡಿ, ಸಂಘ ಜೀವಿಯಾಗಿ ಈ ಜೀವನ ಮೌಲ್ಯಗಳೊಂದಿಗೆ, ಸಮಾಜಮುಖಿಯಾಗಿ ಜನಪರ ನಿಲುವುಗಳೊಂದಿಗೆ ಜನಪ್ರಾಯೋಜಿತ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆ ತನ್ನ ಕರ್ತವ್ಯವಾಗಿಸಿಕೊಂಡಿದೆ ಎಂದರು. ಉತ್ತಮ ರೀತಿಯಲ್ಲಿ ರೆಕಾರ್ಡ್ಗಳನ್ನ ಮೇಂಟೈನ್ ಮಾಡಿ, ಪತ್ರಿಕೆ ಹೇಳಿಕೆಗಳನ್ನ ಜೊತೆ ಸೇರಿಸಿ ಒಂದು ಸ್ಕ್ರಾಪ್ ಬುಕ್ ಮಾಡಿ ಕಳಿಸಿ, ಏನು ತಾವು ಹೇಳಿದಾಗೆ ಸುಮಾರು 252 ಚಾಪ್ಟರ್ಸ್ಗಳು ಬಿಟ್ ಮಾಡಿದಂಥ ಆ ಕಾಂಪಿಟೇಷನ್ನಲ್ಲಿ ನಾವು ಪ್ರಶಸ್ತಿ ಬರಲಿಕ್ಕೆ ಪ್ರಮುಖವಾಗಿ ಕಾರ್ಯದರ್ಶಿ ನಾಗೇಶ್ ಮೋಹನ್ರವರ ಶ್ರಮ ಅಪಾರ. ಅವ್ರನ್ನೂ ಸಹ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಕಾವೇರಿ ಕಾಲೇಜಿನ ವಿದ್ಯಾರ್ಥಿಗಳಾದ KR ಅಂಜಲಿ, MK ಮುತ್ತಂಬ, KB ಅಂಕಿತಾ ಚೌಂದಮ್ ಅವರಿಗೆ ತಲಾ 10,000 ರೂಪಾಯಿಯಂತೆ ದತ್ತಿ ನಿಧಿಯನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭ ನೂತನ PPFಗಳಾಗಿ ಆಯ್ಕೆಯಾದ SS ತಿಮ್ಮಯ್ಯ, KB ಸಂಜೀವ್, ಆಶಿಕ್ ಚಂಗಪ್ಪ, ಮೇಕೇರಿ ರಾಮಮೋಹನ್, ಜಿತೇಂದ್ರ, ಮೂಕಳೆರ ದಿಲ್ ಕುಮಾರ್ ಈ 6 ಸದಸ್ಯರಿಗೆ ಸಂಸ್ಥೆಯ ಪಿನ್ ವಿತರಣೆ ಮಾಡಲಾಯಿತು. ಸಂಸ್ಥೆಯ ಕಾರ್ಯದರ್ಶಿ PPF ನಾಗೇಶ್ ವರ್ಣೀಕರ್, MN ಉತ್ತಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಸ್ಟ್ರೈಟ್